ಹೀಗೆಯೇ ಆಗುವುದಲ್ಲವೇ ನ್ಯಾಯಪ್ರಿಯ ಮಹಾರಾಜ? ಗುರುವರ್ಯ, ನೀವಿದೇನ್ ಮಾಡಿದ್ರಿ? ನಮ್ಮ ಅತಿಥಿಗೆ ಘೋರ ಅಪಮಾನ ಮಾಡುವುದಾ? ಇಲ್ಲ ಮಹಾರಾಜ, ಇಲ್ಲ. ನಾವು ಅಪಮಾನ ಮಾಡೋಕೆ ಹೀಗೆ ಮಾಡಲಿಲ್ಲ. ನಮಗನ್ಸಿತ್ತು ನಾವು ಇವರಿಗೆ ಕಪಾಳಕ್ಕೆ ಹೊಡಿತಿದ್ದ ಹಾಗೆ ಪೆಟ್ಟು ತಿಂದು ಅವರು ಮಾತೃಭಾಷೆಯಲ್ಲಿ ಕಿರ್ಚ್ಕೋತಾರೆ. ಕಿರ್ಚಿದ್ರೆ ನಮಗೆ ತಿಳಿಯುತ್ತೆ ಇವರ ಮಾತೃಭಾಷೆ ಯಾವುದು ಅಂತ. ಆದ್ರೆ ಇವರು ಕಿರ್ಚ್ಲೇ ಇಲ್ಲ ಮಹಾರಾಜ. ಗುರುವರ್ಯ, ನಾವು ನಿಮ್ಮನ್ನು ಗೌರವಿಸುತ್ತೇವೆ, ನೀವು ನಮಗೆ ಮಾರ್ಗದರ್ಶನ ನೀಡುತ್ತೀರಿ. ಆದರೆ ಇಂದು ನೀವು ಈ ಸಭೆಯ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ನಮಗೆ ಬೇರೆ ವಿಕಲ್ಪ ಬಿಟ್ಟಿಲ್ಲ. ನೀವು ದಂಡನೆಗೆ ಪಾತ್ರರಾಗಿದ್ದೀರಿ. ಕ್ಷಮಿಸಬೇಕು ಮಹಾರಾಜ, ನೀವು ನಿರ್ಣಯ ತಗೊಳ್ಳುವ ಮುನ್ನ ನಾನೇನೋ ಹೇಳೋದಿದೆ. ಹೇಳುವುದಿದ್ದರೆ ಶೀಘ್ರವಾಗಿ ಹೇಳಿ ರಾಮಕೃಷ್ಣ. ಹಾ ಮಹಾರಾಜ, ಸವಾಲ್ ಹಾಕುವಾಗ ಗುಪ್ತಿಜಿ ಇದಂತೂ ಹೇಳಿರ್ಲಿಲ್ಲ ಇವರ ಮಾತೃಭಾಷೆ ತಿಳಿಯಲು ಇವರಿಗೆ ಹೊಡೆಯಬಾರದೆಂದು. ಈಗ ಸ್ವಯಂ ಗುರುವರಿಯರು ಹೇಳಿರುವ ಹಾಗೆ ಇವರನ್ನ ಅಪಮಾನ ಮಾಡೋಕಲ್ಲ, ಬದಲಾಗಿ ಮಾತೃಭಾಷೆಯನ್ನು ತಿಳಿಯೋದಕ್ಕೆ ಕಪಾಳ ಮೋಕ್ಷ ಮಾಡಿದ್ದು. ಇದರಲ್ಲಿ ಗುರುವರಿಯರಿಗೆ ದಂಡನೆ ನೀಡೋದು ಎಷ್ಟು ಉಚಿತವಾಗಿದೆ ಮಹಾರಾಜ. ಆದರೆ ಇವರು ಹಾಗಾದ ಮೇಲೂ ನನ್ನ ಮಾತೃಭಾಷೆ ಹೇಳಲಿಲ್ಲ ಅಲ್ಲವೇ? ಮತ್ತೆ ನಾನು ಸವಾಲು ಹಾಕುವಾಗ ಇದಂತೂ ಹೇಳಿರಲಿಲ್ಲ ಅಲ್ಲವಾ? ನನ್ನನ್ನು ಹೊಡೆಯಿರಿ ಎಂದು, ವಧೆ ಮಾಡಿ ಎಂದು, ಅಪಹರಣ ಮಾಡಿ ಎಂದು. ಏನು ನನ್ನ ಮಾತೃಭಾಷೆ ತಿಳಿಯೋಕೆ ನನ್ನೊಂದಿಗೆ ಹೀಗೆಲ್ಲ ಮಾಡುವಾಗ ಇವರಿಗೆ ಶಿಕ್ಷೆ ಆದರೆ ತಪ್ಪೇನು? ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಉತ್ತರವಿದ್ದರೆ ತಾನೆ ಮಹಾರಾಜ. ನಿಜ ಹೇಳುವುದಾದರೆ ನನಗೆ ಇವರು ಆಚಾರ್ಯ ತತ್ತಾಚಾರ್ಯರ ಕಾಪಾಡಲು ಬಂದದ್ದು ಇಷ್ಟವಾಯಿತು. ಖುಷಿಯಾಗ್ತಿದೆ ಮಹಾರಾಜ. ನಾನು ನಿಮ್ಮ ದರ್ಬಾರಿನ ಹೆಮ್ಮೆ ಪಂಡಿತ ರಾಮಕೃಷ್ಣರನ್ನೇ ಸೋಲಿಸಲು ಬಂದದ್ದು. ಈ ಅವಕಾಶ ಈಶ್ವರ ಕಲ್ಪಿಸಿಯೇ ಬಿಟ್ಟ. ನಿಮ್ಮ ಮಾತಿನ ಅರ್ಥವಾದರೂ ಏನು ಮಹೋದಯ? ಒಂದು ವೇಳೆ ಪಂಡಿತ ರಾಮಕೃಷ್ಣ ಬಯಸಿದರೆ ಆಚಾರ್ಯ ತತ್ತಾಚಾರ್ಯರಿಗೆ ಮರಣದಂಡನೆ ನೀಡದೆ ಮತ್ತು ಅವರ ಎಲ್ಲಾ ಸಂಪತ್ತನ್ನು ನನಗೆ ಕೊಡದೆ ನನ್ನ ಈ ಸವಾಲನ್ನು ಇವರು ಸ್ವಯಂ ಸ್ವೀಕಾರ ಮಾಡಲಿ. ಇವನು ತನ್ನ ಜಾಲದಲ್ಲಿ ಸಿಕ್ಕಾಕಿಸ್ತಿದ್ದಾನೆ ರಾಮ. ನೀನು ಸವಾಲನ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡ. ಒಂದು ವೇಳೆ ಪಂಡಿತ ರಾಮಕೃಷ್ಣರು ನನ್ನನ್ನು ಸೋಲಿಸಿದರೆ ನನ್ನ ಎಲ್ಲ ಸಂಪತ್ತು ಇವರದ್ದೇ ಆಗುತ್ತದೆ ಮತ್ತು ನನಗೆ ಆಚಾರ್ಯ ತತ್ತಾಚಾರ್ಯರು ಅಪಮಾನಗೊಳಿಸಿದ್ದನ್ನು ಹಿಂಪಡೆಯುತ್ತೇನೆ. ಆದರೆ ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಕೇವಲ ಇವರ ಮತ್ತು ತತ್ತಾಚಾರ್ಯರ ಸಂಪತ್ತು ನನ್ನದಾಗುವುದರ ಜೊತೆಗೆ ಆಚಾರ್ಯ ತತ್ತಾಚಾರ್ಯರಿಗೆ ಮೃತ್ಯುದಂಡನೆಯೂ ಕೊಡಬೇಕು. ಪಂಡಿತ ರಾಮಕೃಷ್ಣರೇ, ಒಂದು ವೇಳೆ ಸೋಲಿನ ಭಯವಿದ್ದರೆ ತಿರಸ್ಕರಿಸಬಹುದು. ನಾನು ಕೇವಲ ಆಚಾರ್ಯ ತತ್ತಾಚಾರ್ಯರ ಪೂರ್ತಿ ಧನ ಪಡೆಯುತ್ತೇನೆ ಮತ್ತಿವರಿಗೆ ಮೃತ್ಯು ದಂಡನೆ ಸಿಗುತ್ತದೆ. ಹೇಳಿ ಪಂಡಿತರೇ, ನಿಮ್ಮದೇನು ನಿರ್ಣಯ? ಹೇಳಿ ಪಂಡಿತ ರಾಮಕೃಷ್ಣರೇ, ಸವಾಲನ್ನು ಒಪ್ಪುತ್ತೀರೋ ಇಲ್ಲವೋ? ಏನಾಯ್ತು? ತರ್ಪೋದಿಯಾ ಬದಲ್? ತರ್ಪೋದಿಯಾ ಬದಲ್ ಇದರ ಅರ್ಥವೇನು? ತಮಿಳಿನಲ್ಲಿ ತರ್ಪೋದಿಯಾ ಬದಲ್ ಎಂದರೆ ಸರಿಯಾದ ಉತ್ತರ. ಅದು ಪಂಡಿತರಿಗೆ ತಿಳಿದಿಲ್ಲ. ರಾಮ, ಇವನು ಬೇಕಂತಲೇ ನಿನ್ನ ಅಪಮಾನದ ಮೇಲೆ ಅಪಮಾನ ಮಾಡ್ತೀಯಾನೆ. ಆದ್ರೆ ಇವನ್ ಮಾತಿಗಂತೂ ಮಳಾಗ್ಬೇಡ. ಇವನು ನಿನ್ನ ಪ್ರಚೋದಿಸ್ತಿದ್ದಾನೆ. ಹುಷಾರಾಗಿರು ರಾಮ. ಇವನ್ ಸವಾಲನ್ನಂತೂ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡ. ಇವನು ತುಂಬಾ ಚತುರ. ಹಾ ಬಂದು, ತುಂಬಾ ಚತುರ ಇವರು. ಅದ್ರಲ್ಲೂ ಇಲ್ಲಿವರೆಗೂ ನಿಮ್ಗೆ ಸಮಾಧಾನ ಹೊಳೆದೇ ಇಲ್ಲ. ಆದ್ರೆ ಗುರುವರಿಯರನ್ನ ಉಳಿಸೋದಕ್ಕೆ ನಾನು ಈ ಸವಾಲನ್ನ ಸ್ವೀಕರಿಸಲೇಬೇಕು. ನಾನು ಹೀಗೆ ಹೇಳಿ ತರ ಇಲ್ಲಿ ನೋಡ್ತಾ ನಿಂತ್ಕೊಂಡು ಗುರುವರಿಯರನ್ನ ಸಾಯೋದಕ್ ಬಿಡಲ್ಲ. ಏನ್ ಬೇಡ, ಮುಂದೇನ್ ಮಾತಾಡ್ಬೇಡ, ಸಾಕ್ ಮಾಡು. ಏನಾಯಿತು? ಮೇಲಿರುವುದು ತಳುಕು, ಒಳಗೆಲ್ಲ ಹುಳುಕು. ಆದ್ರೂ ನೀವಿನ್ನು ನಮ್ಮ ಸತ್ಕಾರ ಎಲ್ಲಿ ನೋಡಿದಿರಿ ಗುಪ್ತಜಿ?
ಅಹಂಕಾರ, ಲೋಭ, ಈರ್ಷೆ ಯಾವಾಗ ಬೇಕಿದ್ರೂ ಅಳಿಸಿ ಹಾಕ್ಬೋದು. ವಿಜಯನಗರದ ಅಡಿಗೆ ತಿನಿಸಿ ನಾನು ನಿಮ್ಮ ಸವಾಲನ್ನ ಸ್ವೀಕರಿಸ್ತೇನೆ. ಯೋಚನೆ ಮಾಡಿ ಪಂಡಿತರೇ, ಇದು ನಿಮ್ಮ ಜೀವನದ ಅಂತಿಮ ಸವಾಲಾಗಲಿದೆ. ಕರ್ಮದ ಫಲವಂತೂ ಮಾತೇ ಕೈಲಿರುತ್ತೆ. ನಾನು ನಾಳೆ ಪೂರ್ತಿ ಪ್ರಯತ್ನ ಪಡ್ತೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ. ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ತೆಗೆದುಕೊಳ್ಳಿ ಪಂಡಿತ ರಾಮಕೃಷ್ಣರೇ, ಎಷ್ಟು ಸಮಯ ಬೇಕೋ ತೆಗೆದುಕೊಳ್ಳಿ. ಆದರೆ ನಾಳೆ ನಿಮ್ಮ ಸೋಲು ನಿಶ್ಚಿತ. ಸರಿ, ನೋಡೋಣ. ಹಾಗೆ ನಿಮ್ಮಲ್ಲಿ ನನ್ನದು ಇನ್ನೊಂದು ಅನುರೋಧವಿದೆ ಗುಪ್ತಜಿ. ಎಂಥ ಅನುರೋಧ? ನಾನು ಬಯಸ್ತೀನಿ ಇಂದು ರಾತ್ರಿ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬರ್ಬೇಕು. ನನಗೆ ನನ್ನ ಪರಿವಾರದವ್ರಿಗೆ ನಿಮ್ಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ತುಂಬಾ ಪ್ರಸನ್ನವಾಗುತ್ತೆ. ಹಾ, ಇವತ್ತಿನ ನಂತರ ನಿಮಗೆಲ್ಲಿ ಯೋಗ್ಯತೆ ಇರುತ್ತದೆ ಅತಿಥಿ ಸತ್ಕಾರ ಮಾಡುವಷ್ಟು? ಏಕೆಂದರೆ ಇಂದಿನ ನಂತರ ನಿಮ್ಮ ಧನ, ನಿಮ್ಮ ಮನೆ ಎಲ್ಲವೂ ನನ್ನದಾಗುತ್ತದೆ. ಈಗ ನೀವು ಇದನ್ನ ಯೋಚಿಸಿ. ಇಂದಿನ ನಂತರ ನೀವು ಯಾರ ಮನೆಗೆ ಅತಿಥಿಯಾಗಿ ಸೇರುತ್ತೀರಾ? ನಾಳೆ ಇದೇ ದರ್ಬಾರಿನಲ್ಲಿ, ಈ ದರ್ಬಾರಿನ ಹೆಮ್ಮೆ ಪಂಡಿತ ರಾಮಕೃಷ್ಣರನ್ನು ಸೋಲಿಸುತ್ತೇನೆ. ನಂತರ ಪಂಡಿತ ರಾಮಕೃಷ್ಣ ಮತ್ತು ಗುರುವರ್ಯರ ಎಲ್ಲ ಸಂಪತ್ತು ನನ್ನದು, ಮತ್ತು ಗುರುವರ್ಯರ ಪ್ರಾಣ ಈಶ್ವರನ ಪಾದಕ್ಕೆ. ರಾಮ, ಎಷ್ಟು ಮೂರ್ಖತನ ತೋರಿಸ್ಬೇಕು ಅಷ್ಟು ತೋರಿಸ್ಬಿಟ್ಟಿದ್ಯಾ. ಈ ಕೊನೆ ಪಕ್ಷ ಇವನ್ ಮಾತೃಭಾಷೆ ತಿಳಿಯೋಕ್ ಪ್ರಯತ್ನ ಪಡು. ಆದ್ರೆ ಏನು ಮಾಡ್ಲಿ? ಅಯ್ಯೋ, ಏನೋ ಒಂದ್ ಮಾತಾಡಿದ್ರೇನೆ ಗೊತ್ತಾಗೋದು ಅವನ್ ಎಲ್ಲಿ ಅವನು ಅಂತ. ಮಾತೃಭೂಮಿ ಗೊತ್ತಾದ್ರೆ ಮಾತೃಭಾಷೆ ತಿಳಿಯೋದೇನಂತ ದೊಡ್ಡ ಕಷ್ಟವಾಗಲ್ಲ. ಏನು ಯೋಚಿಸುತ್ತಿದ್ದೀರಿ ಪಂಡಿತ ರಾಮಕೃಷ್ಣರೇ? ಏನೂ ಇಲ್ಲ, ಬೀಸ್ತಿರೋ ಗಾಳಿ ಆನಂದ ಪಡಿತಿದ್ದೀನಿ. ಅಂದಾಗೆ ಗಾಳಿ ನಿಮಗೂ ಇಷ್ಟವಾಗ್ತಿದೆ ಅಲ್ವಾ? ಕಾಟ್ರಿಯಾರ್ ದಾನಪದಿ ಕಾದ್, ಕಾಟ್ರಿಯಾನ್ ವೀಡ್ ತಮಿಳ್. ಇದರ ಅರ್ಥ ಏನೆಂದರೆ ಗಾಳಿ ಯಾರಿಗೆ ತಾನೇ ಇಷ್ಟವಿಲ್ಲ, ಗಾಳಿಯೇ ಜೀವನ. ಆದ್ರೆ ವಿಜಯನಗರದ ಗಾಳಿಯ ವಿಷಯವೇ ಬೇರೆ. ಇಲ್ಲಿನ ಗಾಳಿ ಹೂವಿನ ಸುಗಂಧ ತುಂಬಿರುತ್ತೆ. ನಿಮ್ಮ ನಗರದ ಗಾಳಿಯ ವಿಶೇಷತೆ ಏನು? ಗಾಳಿ ಗಾಳಿಯಾಗೇ ಇರುತ್ತದೆ ಪಂಡಿತರೆ. ಯಾವುದೇ ನಗರ, ರಾಜ್ಯ, ಪ್ರಾಂತ್ಯದ ಸೀಮೆಯಲ್ಲಿ ಎಲ್ಲಿ ಬಂಧಿಯಾಗಿರುತ್ತದೆ? ಖಂಡಿತ ಸರಿ ಇದೆ, ಸರಿಯಾಗಿ ಹೇಳಿದ್ರಿ ನೀವು. ಗಾಳಿ ಸೀಮೆಯಲ್ಲಿ ಎಲ್ಲಿ ಬಂಧಿಯಾಗಿರುತ್ತೆ. ಆದ್ರೆ ಗಾಳಿಯಲ್ಲಿ ಆಜುಬಾಜಿನಲ್ಲಿರುವ ಸುಗಂಧದಿಂದ ಅವಶ್ಯ ಕೂಡಿರುತ್ತಲ್ವಾ? ನಿಮ್ಮ ಮಾತೃಭೂಮಿಯ ಗಾಳಿಯಲ್ಲಿ ಮರೆತು ಹೋದೆ. ಇಲ್ಲಿಗೆ ಬರುತ್ತಿದ್ದ ಹಾಗೆ ಎಲ್ಲ ಮರೆತು ಹೋದೆ ಪಂಡಿತರೆ. ವಿಜಯನಗರದ ಗಾಳಿಯ ವಿಷಯವೇ ಆಗಿದೆ. ಯೋಚಿಸುತ್ತಿದ್ದೇನೆ, ನಿಮ್ಮನ್ನು ಸೋಲಿಸಿದ ನಂತರ ನಿಮ್ಮ ಮನೆಯಲ್ಲೇ ಉಳಿಯೋಣ ಎಂದು. ವಿಜಯನಗರವನ್ನೇ ನನ್ನ ನಗರ ಮಾಡಿಕೊಳ್ಳುತ್ತೇನೆ. ಏನು ಸರಿಯಾಗಿ ಹೇಳಿದೆ ಅಲ್ಲವೇ ನಾನು? ಹಾ, ಯಾಕಾಗ್ಬಾರ್ದು? ಅವಶ್ಯ ಅವಶ್ಯ ಅವಶ್ಯ. ಇವತ್ತಿನ ನಂತರ ನಮ್ಮ ಪರಿಸ್ಥಿತಿ ಏನು ಗುರುಜಿ? ನಾವು ಅನಾಥರಾಗ್ತೀವಿ ಗುರುಜಿ. ನಮ್ದಂತೂ ಹೇಗೋ ನಡೆಯುತ್ತೆ. ಆದ್ರೆ ಗುರು ಮಾತೆ ಅವರಂತೂ ವಿಧವೆಯಾಗ್ತಾರೆ. ಆದ್ರೆ ನೀವು ಚಿಂತೆ ಮಾಡಬೇಡಿ ಗುರುಜಿ. ನಾವು ನಿಮ್ಮ ಅಂತಿಮ ಸಂಸ್ಕಾರಕ್ಕೆ ಚಂದನದ ಕಟ್ಟಿಗೆನ ಅವಶ್ಯ ತಗೊಂಡು ಬರ್ತೀವಿ. ಬೇಕಿದ್ರೆ ಅದಕ್ಕಾಗಿ ನಾವು ನಮ್ಮ ಎಲ್ಲಾ ವಸ್ತು ಮಾರ್ಕೊಂಡ್ರು ಪರವಾಗಿಲ್ಲ. ಮೂರ್ಖರ, ಚಂದನದ ಕಟ್ಟಿಗೆಯಲ್ಲಿ ಯಾರನ್ನ ಸುಡ್ತೀರಾ? ನಾವಂತೂ ಸಾಯೋದಿಲ್ಲ. ನೀವು ಅನಾಥರಾಗೋದಿಲ್ಲ, ಹಾಗೆ ನನ್ನ ಪತ್ನಿ ವಿಧವೆ ಆಗೋಲ್ಲ. ಆ ಪಂಡಿತ ರಾಮಕೃಷ್ಣ ಇದನ್ನಲ್ಲ, ಇಲ್ಲಿವರೆಗೂ ಯಾವತ್ತಾದ್ರೂ ಹಾಗಾಗಿದ್ಯಾ? ಅವನು ಸವಾಲಲ್ಲಿ ಸೋತಿರೋದು, ಈ ಬಾರಿನೂ ಗೆಲ್ತಾನೆ, ಮತ್ತೆ ನಮ್ಮನ್ನ ಉಳಿಸ್ತಾನೆ. ತುಂಬಾ ದುಃಖದ ವಿಷಯ ಗುರುಜಿ, ನೀವಿನ್ನು ಈಗ್ಲೂ ಹಾಗೆ ಯೋಚಿಸ್ತಿರೋದಕ್ಕೆ. ಗೊತ್ತಾಗ್ತಿಲ್ಲ ಗುರುಜಿ, ನೀವು ಸತ್ಯಾಂಶ ತಿಳಿಯೋದ್ನ ಅದ್ಯಾವಾಗ ಕಲಿತೀರೋ? ನಾವು ಸತ್ಯವನ್ನೇ ತಾನೇ ಹೇಳ್ತಿರೋದು, ಎಲ್ರಿಗೂ ಗೊತ್ತಿದೆ. ಅವನು ಸದಾ ಗೆಲ್ತಾನೆ ಬಂದಿದ್ದಾನೆ. ಹೌದು, ಈ ಬಾರಿ ಕೂಡ ಗೆಲ್ತಾನೆ, ಆದ್ರೆ ಸೋತು. ಅಂದ್ರೆ ಅರ್ಥವೇನು? ಅರ್ಥ ಏನಂದ್ರೆ ಗುರುಜಿ, ನೀವು ಬೇಕಿದ್ರೆ ಮರಿಬಹುದು, ಆದ್ರೆ ಪಂಡಿತ ರಾಮಕೃಷ್ಣ ಹೇಗ್ ಮರೆಯೋಕ್ ಸಾಧ್ಯ? ಯಾವಾಗ್ಲೂ ನಿಮ್ಮ ಕಾರಣದಿಂದಾಗಿ ಅವನ್ ಸಂಕಟ ಎದುರಿಸ್ಬೇಕಾಯ್ತು. ಅದಕ್ಕೆ ಈ ಬಾರಿ ಆರಾಮ ಗುಪ್ತರೊಂದಿಗೆ ಸೋತು ಕೂಡ ಗೆಲ್ತಾನೆ. ಇಲ್ಲ,
ಹಾಗೇಗ ಆಗೋಕ್ ಸಾಧ್ಯ? ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಅವನು ನಿರ್ಧನನಾಗುತ್ತಾನೆ, ಅವನ ಎಲ್ಲಾ ಸಂಪತ್ತು ಗುಪ್ತ ತಗೋತಾನೆ. ಅವನು ರಾಮ ಗುರುಜಿ, ಅವನು ರಾಮ. ಪಂಡಿತ ರಾಮಕೃಷ್ಣ ಯೋಚಿಸಿದಾಗೆ ನೀವು ಯೋಚಿಸೋಕ್ಕಾಗಲ್ಲ ಗುರುಜಿ. ಒಂದ್ಸಲ ಯೋಚಿಸಿ, ಅವನು ಗುಪ್ತನನ್ನ ತನ್ನ ಮನೆಗೆ ಅತಿಥಿಯಾಗಿ ಯಾಕೆ ಕರ್ಕೊಂಡು ಹೋಗಿದ್ದಾನೆ? ಯಾಕೆ ಅಂದ್ರೆ ನಿಮ್ಮ ವಿರುದ್ಧ ಪಂಡಿತ ರಾಮಕೃಷ್ಣ ಷಡ್ಯಂತ್ರ ರಚಿಸೋಕೆ ಗುರುಜಿ. ಅವನು ಗುಪ್ತವಾಗಿ ಎಂತ ಗುಪ್ತ ಒಪ್ಪಂದ ಮಾಡ್ಕೊತಾನೆ ಅಂದ್ರೆ, ಅವನು ಗುಪ್ತ ಒಪ್ಪಂದದಲ್ಲಿ ಬೇಕಿದ್ರೆ ರಾಜ್ಯಸಭೆಯಲ್ಲಿ ರಾಮ ಸೋತ್ರು ಕೂಡ ಗುಪ್ತವಾಗಿ ನಿಮ್ಮ ಪ್ರಾಣ ಮಾಯವಾಗುತ್ತೆ. ಆ ನಂತರ ಆ ಗುಪ್ತ ರಾಮನಿಗೆ ಅವನ ಧನವನ್ನು ಹಿಂದಿರುಗಿಸ್ತಾನೆ ಗುಪ್ತ ರೂಪದಲ್ಲಿ. ನೀವಿಬ್ರು ನನ್ನ ಚಿಂತೆಯನ್ನು ಹೆಚ್ಚಿಸ್ತಿದ್ದೀರಾ ಗುರುಜಿ. ನಾವಂತೂ ಕೇವಲ ಸತ್ಯವನ್ನ ಹೇಳ್ತಿದ್ದೀವಿ ಗುರುಜಿ, ಸತ್ಯವನ್ನ. ಹಾಗಾದ್ರೆ ನಡೀರಿ. ಎಲ್ಲಿ ಗುರುಜಿ? ಪಂಡಿತ ರಾಮಕೃಷ್ಣನ ಮನೆಗೆ. ಅವನು ಗುಪ್ತಜಿಯೊಂದಿಗೆ ಏನ್ ಮಾಡ್ತಿದ್ದಾನೆ, ಯಾಕೆ ಮಾಡ್ತಿದ್ದಾನೆ, ಇಬ್ಬರ ನಡುವೆ ಏನ್ ಮಾತುಕತೆ ಆಗ್ತಿದೆ, ನಾವೆಲ್ಲವನ್ನು ತಿಳಿಯ ಬಯಸುತ್ತೇವೆ. ನಾವು ಗುಪ್ತ ರೂಪದಲ್ಲಿ ರಾಮನ ಮನೆಗೆ ಪ್ರವೇಶ ಮಾಡೋಣ ಮತ್ತು ಅವನ ಮಾತನ್ನು ಕೇಳೋಣ. ನಡೀರಿ. ಥಾಂಬಾ? ಇವರು ಗುಂಡಪ್ಪನ್ ತರ ಕಂಬನ ಥಾಂಬಾ ಅಂತಿದ್ದಾರೆ. ದಂಡ ಇದು, ಕಂಬ ಅಲ್ಲ. ತಾಂಬಾ ಎಂದರೆ ನಿಂತುಕೊಳ್ಳಿ ಎಂದು, ಕಂಬ ಅಲ್ಲ. ಮರಾಠಿಯಲ್ಲಿ ತಾಂಬಾ ಎಂದರೆ ನಿಂತುಕೊಳ್ಳಿ ಎಂದು. ನೀವು ಸ್ವಲ್ಪ ಕಾಯಿರಿ, ನಾನು ದಶದಿಕ್ಕುಗಳಿಗೂ ಪ್ರಣಾಮ ಮಾಡುತ್ತೇನೆ. ಇವರಿಗೇನಾಯಿತು? ಇವರು ಮೌನವ್ರತ ಧಾರಣೆ ಮಾಡಿದ್ದಾರೆ. ಇವ್ರು ಕೇಳ್ತಿದ್ದಾರೆ, ನಿಮ್ ಪ್ರಣಾಮ ಆಯ್ತಾ? ಸ್ವಾಗತ ಮಾಡ್ಬೋದಾ? ಓ, ನೀವು ಇವರ ಮಾತನ್ನು ಹೇಳ್ತೀರಾ? ಎಂತಹ ಸೊಗಸು. ಆಯ್ತಮ್ಮ, ಆಯ್ತು, ನೀವು ಸ್ವಾಗತ ಮಾಡಬಹುದು. ಬನ್ನಿ ಬನ್ನಿ. ಬನ್ನಿ, ವಿರಾಜಮಾನರಾಗಿ. ಹಾಯ್, ये भी सड्डा, ये भी सड्डा. ಸಡ ಅಂತ ಯಾಕೆ ಹೇಳ್ತಿದ್ದೀರಾ? ಸಡ ಅಂದ್ರೇನು? ಈ ತಟ್ಟೆ ನನ್ನ ತವ್ರ ಮನೆಯಿಂದ ಬಂದಿದೆ, ತುಂಬಾ ಮೌಲ್ಯವಿರೋ ತಟ್ಟೆ. ಇದನ್ನ ನೀವು ಸಡ ಸಡ ಅಂತಿದ್ದೀರಾ? ಸಡ ಅಲ್ಲ, ಸಡ್ಡ. ಸಡ್ಡ ಸಡ್ಡ ಎಂದರೆ ಪಂಜಾಬಿಯಲ್ಲಿ ನಮ್ಮ ವಸ್ತು ಎಂದು ಹೇಳುತ್ತಾರೆ. ಈ ತಟ್ಟೆ ನನ್ನದಾಗೋದಿದೆಯಲ್ಲವೇ? ನಿಮಗೆ ನಿಮ್ಮ ತವರು ಮನೆಯಿಂದ ಸಿಕ್ಕಿತು, ನನಗೆ ನಿಮ್ಮಿಂದ ಸಿಗುತ್ತದೆ. ನಿಮ್ಗೆ ಯಾಕೆ ಸಿಗುತ್ತೆ? ಏಕೆಂದರೆ ಪಂಡಿತ ರಾಮಕೃಷ್ಣರು ನನ್ನಿಂದ ಸೋಲುತ್ತಾರಲ್ಲವೇ? ಇವರು ನನ್ನ ಸವಾಲನ್ನು ಸ್ವೀಕರಿಸಿದ್ದಾರೆ. ಏನ್ ಹೇಳ್ತಿದ್ದಾರೆ ಇವರು? ಯಾವ ಸವಾಲನ್ನ ಸ್ವೀಕಾರ ಮಾಡಿದೀರಾ? ಆಚಾರ್ಯರ್ದ? ಅಯ್ಯೋ, ಅದನ್ ಬಿಡು, ಅತಿಥಿ ಸತ್ಕಾರ ಪೂರ್ತಿ ಮಾಡಿ. ಏಕೆಂದರೆ ಗುರುವರ್ಯರು ಸೋತಿದ್ದಾರೆ, ಸಂಪತ್ತನ್ನು ಕೂಡ ಪ್ರಾಣವನ್ನು ಕೂಡ. ಪ್ರಾಣ ಕೂಡ ಅಂದ್ರೆ ಆಚಾರ್ಯರು? ಅಯ್ಯೋ, ಶುಭ್ವಾಗಿ ಮಾತಾಡು. ಆಚಾರ್ಯರು ಜೀವಂತವಾಗಿದ್ದಾರೆ. ಅವ್ರನ್ನ ಜೀವಂತವಾಗಿ ಉಳಿಸೋದಕ್ಕೆ ನಾನು ಈ ಸವಾಲನ್ನು ಸ್ವೀಕರಿಸಿದ್ದೀನಿ. ಬಾ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಗುರುವರ್ಯರ ಸಂಪತ್ತು ಹೋಗುತ್ತದೆ, ಮತ್ತವರ ಪ್ರಾಣ ಕೂಡ. ಮತ್ತೆ ಪಂಡಿತರದ್ದು ಏನೇನಿದೆಯೋ ಎಲ್ಲವೂ ನನ್ನದಾಗುತ್ತದೆ. ಸಬಕೆ ಚಿಕಿಚು ಹಮಾರಾ ಹೋ ಜಾವೆ, ಸಬಕೆ ಚಿಕಿಚು ಹಮಾರಾ ಹೋ ಜಾವೆ. ಈ ಮೇಜು, ಈ ಪಾತ್ರೆಗಳು ಎಲ್ಲ ಎಲ್ಲ ನನ್ನದಾಗುತ್ತವೆ. ಅಯ್ಯೋ ಅಮ್ಮ, ಅಮ್ಮ ನಿಲ್ಲಮ್ಮ, ಏನ್ ಮಾಡ್ತಿದ್ಯಾ? ಅತಿಥಿ ಅವರು ನಮ್ಗೆ ಅತಿಥಿಯಾಗಿದ್ರೆ ನಮ್ಮೆಲ್ಲ ವಸ್ತುಗಳನ್ನ ತಗೊಂಡು ಹೋಗ್ತಾರಾ? ಅಯ್ಯೋ, ನೀವು ಸುಮ್ನಿರಿ, ನಿಮ್ಗೆ ಆಮೇಲೆ ಅರ್ಥ ಮಾಡಿಸ್ತೀನಿ. ಇಲ್ಲಿ ಬನ್ನಿ. ಹಾ, ಭಾಲು, ಖೂಬ್ ಭಾಲು. ಇದ್ ನೀವ್ ಯಾರಿಗೆ ಹೇಳ್ತಿದ್ದೀರಾ? ನಮ್ ಪಿತಾಶ್ರೀ ಅಂತೂ ನಮ್ಮನ್ನ ಯುವರಾಣಿ ಅಂತ ಕರೀತಾರೆ.
ಹಾ, ಮತ್ತೆ ನಾನು ಪೂರ್ಣಚಂದಿರ ಅಂತ. ನೀವು ಪೂರ್ಣಚಂದಿರ ಅಂತ ಕರೀತೀರಾ? ಆದ್ರೆ ಇವರು ನನ್ನನ್ನ ಬಾಲು ಅಂತ ಕರೀತಿದ್ದಾರೆ. ಏನ್ ನಾನು ಇವ್ರಿಗೆ ಹೇಗ್ ಕಾಣಿಸ್ತಿದ್ದೀನಿ? ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಬಾಲು ಬಾಲೋ ಅಲ್ಲ, ಭಾಲೋ. ಬಂಗಾಳಿಯಲ್ಲಿ ಸುಂದರತೆಗೆ ಭಾಲೋ ಎನ್ನುತ್ತಾರೆ. ಬೇರೆ ಯಾವ ಅರ್ಥವೂ ಅಲ್ಲ. ಭಾಲೋ ಸುಂದರ, ಸುಂದರ. ಅದ್ ನಾವ್ ಹಾಗೆ ಇದೀವಿ. ಸುಂದರ. ಇದೆಲ್ಲವೂ ಸುಂದರ. ಎಲ್ಲವೂ ಎಷ್ಟು ಸುಂದರವಾಗಿದೆ ಎಂದರೆ ಈಗಿದೆಲ್ಲ ಆಹಾ ನನ್ನದಾಗೋದಿದೆ, ನನ್ನದಾಗೋದಿದೆ. ಮತ್ತದು ಕೂಡ. ಎತ್ಕೊಳ್ಳಿ. ಏನ? ಇವ್ರನ್ನ ಎತ್ಕೊಳ್ಳಿ ಮತ್ತೆ ಹೊರಗೆ ಹಾಕಿ. ಎಂತ ವ್ಯಕ್ತಿನ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ಹೇಗೆಲ್ಲ ಮಾತಾಡ್ತಿದ್ದಾರೆ ನೋಡಿ, ನೀವು ಮರ್ಯಾದೆಯ ಉಲ್ಲಂಘನೆ ಮಾಡ್ತಿದ್ದೀರಾ. ಮರ್ಯಾದೆಯ ಉಲ್ಲಂಘನೆ ನೀವು ಮಾಡುತ್ತಿದ್ದೀರಾ. ನೋಡಿ, ನೀವು ಸೋತ ನಂತರ ನಿಮ್ಮ ವಸ್ತುವೆಲ್ಲ ನನ್ನದಾಗುವುದಲ್ಲವೇ? ಏಕೆ ಬಚ್ಚಿಡುತ್ತೀರಾ? ಯಾವುದೇ ವಸ್ತು ಅಲ್ಲ, ಇವಳು ನನ್ನ ಪತ್ನಿ. ಆಭರಣ ನಿನ್ನ ಪತ್ನಿ ಹಾಕಿದ್ದಾಳಲ್ಲ. ಎಲ್ಲ ಆಭರಣವೂ ನನ್ನದಾಗೋದಿದೆ. ನನ್ನದಾಗೋ ವಸ್ತುವನ್ನು ನನಗೆ ನೋಡಲು ಬಿಡಿ. ಆಭರಣದ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿ, ನೀವು ಗೆದ್ದ ಮೇಲೆ ಎಲ್ಲ ನಿಮ್ ವಸ್ತು ನಿಮ್ದೇ ಆಗುತ್ತೆ. ಇಂದು ನಿಮಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ಬಿಡಿ. ನೀವು ಸತ್ಕಾರ ಮಾಡುತ್ತೀರಿ, ನನಗೆ ನನ್ನ ವಸ್ತುವನ್ನು ಅವಲೋಕನ ಮಾಡಲು ಬಿಡಿ. ಆ ಶಯನಗೃಹದ ಮಂಚ ನನ್ನದಾಗುತ್ತದೆ. ಈ ಪೆಟ್ಟಿಗೆಯಲ್ಲಿರುವ ಸಾಮಾನು ನನ್ನದಾಗುತ್ತದೆ. ಈ ಉಯ್ಯಾಲೆ ಕೂಡ ನನ್ನದಾಗುತ್ತದೆ. ಅಮ್ಮ ಹೇಳ್ತಿದ್ದಾರೆ ಪೂರ್ತಿ ಮನೆ ಖಾಲಿ ಆಗೋಯ್ತು. ನಾವು ಖಾಲಿ ಮನೇಲಿ ಹೇಗಿರೋದು? ಅಮ್ಮ, ಎಲ್ಲಾ ವಸ್ತುಗಳು ಇಲ್ಲೇ ಇದೆ. ಇದೆಲ್ಲ ಕೇವಲ ನಮ್ಮ ಭ್ರಮೆಯಷ್ಟೇ. ಯಾರೂ ನನ್ನನ್ನು ಸೋಲಿಸಲಾಗುವುದಿಲ್ಲ, ಯಾರೂ ಕೂಡ. ಏಕೆಂದರೆ ನನಗೆ ಎಲ್ಲ ಭಾಷೆಗಳು ಚೆನ್ನಾಗಿಯೇ ಬರುತ್ತದೆ. ನನ್ನ ಸವಾಲು ಕನ್ನಡದಲ್ಲಿ ಕೇಳಿ. ಇಲ್ಲ ಇಲ್ಲ, ಕನ್ನಡ ನಿಮ್ಮ ಮಾತೃಭಾಷೆ ಅಲ್ಲವೇ? ಛತ್ತೀಸ್ಗಢದಲ್ಲಿ ಕೇಳಿ. ಹೇ ತೆಹಲ್ ಮುರ ಹರ ದೇಸ್ ತೋಮೋ ಧನ್ ದೌಲತ್ ಸಬ್ದೋ ತರ ಹೋ ಜಾಯ್. ಮೆಹರ್ ತೋಲ್ ಹರಾ ದೇವ್ तो तोर धन दौलत सबधो मोरा हो जाए. ಈಗ ಬಂಗಾಳಿಯಲ್ಲಿ ಕೇಳಿ. यदि तोमियो अमर के हारिया दाव तोमर संपत्ति हमर हो जाओ. और जो दी आमित मर के हारिया दाव तो तोमर संपत्ति हमार हो जाओ. ತರ್ಕಾಲ್ನಿಯನಿ ತೋರ್ ಕಡಿತಾಳ್ ಎನ್ನುದೇ ಸೌತುಕಲೆ ಲಾಮ ಮೂನಡೆ ಗಿವಿಡ್. ಅನಲ್ ನಾನ್ ಎನೈ ತೋರ್ ಕಡಿತಾಳ್ ಉಂದುಡಿಯ ಸೌತುಕಲೆ ಎನ್ನುಡಿಯ ಗಿವಿಟ. ಈಗ ಸ್ವಲ್ಪ ಮರಾಠಿ ಕೇಳೋಕ್ ಬಯಸ್ತೀರೇನು? ಸತ್ತು ಮರಾರ್ ವಿಲಿಸ್ ಮಾಜಿ ಸಗಿ ಸಂಪತ್ತಿ ತುಜಿ ಹಜೋ ನಿತುರ ಹರವುಲ್ಲ ತುಜಿ ಸಂಪತ್ತಿ ಮಾಜಿ ಏ ಲಕ್ಷತ್ರೇವ್. ಮತ್ತೀಗ ಈಗ ಗುಜರಾತಿ. जो तुमने हराउशी तुम्हारी बत्ती संपत्ति तारी पंजो उनतने हराविश तारी बत्ती संपत्ति मारी तेजशे. समझाया गरू? ಈಗ ತೆಲುಗಿನಲ್ಲಿ మీరు నన్ను ఓడిస్తే నా అన్ని సంపత్తు మీదే. అలాగే మీరు నన్ను ఓడిస్తే మీ అన్ని సంపత్తు మాదే అవుతుంది. ರಾಮ, ಇವನು ಎಲ್ಲಾ ಭಾಷೆನೂ ಅವನ್ ಮಾತೃಭಾಷೆ ಮಾತಾಡ್ದ ಹಾಗೆ ಮಾತಾಡ್ತಾನೆ. ಹೀಗಿರ್ಬೇಕಾದ್ರೆ ಇವನ್ ಮಾತೃಭಾಷೆ ಹೇಗ್ ಕಂಡಿಡಿಯೋದು? ಈ ಬಾರಿ ಸೋಲು ಕಟ್ಟಿಟ್ಟ ಬುತ್ತಿ ರಾಮ, ನೀನ್ ಖಂಡಿತ ಸೋಲ್ತ್ಯಾ.